ಹಾಯ್ ಗೆಳೆಯರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನೆಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ ಪಿ ಸಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಫ್ಕೋರ್ಸ್ ಇದು ಕೇವಲ ಪಿ ಸಿ ಎಕ್ಸಾಮ್ ಮಾತ್ರ ಅಲ್ಲ, ಮುಂದೆ ಬರ್ತಕ್ಕಂಥ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ ಆಗಿರ್ಬೋದು, ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತಾವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿಕೊಡಿ ನಮ್ಮ ಚಾನಲ್ನ ಬಗ್ಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ, ವಿಶ್ವ ಹಿಂದಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಹಿಂದಿ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ವಿಚ್ ಡೇಟ್? ಆಪ್ಷನ್ಸ್ ಬಂದುಬಿಟ್ಟು 5 ಸೆಪ್ಟೆಂಬರ್, 10 ಜನವರಿ, 14 ಸೆಪ್ಟೆಂಬರ್, ಹಾಗೆ ಕೊನೆಯದಾಗಿ 21 ಫೆಬ್ರವರಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 10 ಜನವರಿಯನ್ನು ಪ್ರತಿ ವರ್ಷ ನಾವು ವಿಶ್ವ ಹಿಂದಿ ದಿನ ಎಂದು ಆಚರಣೆ ಮಾಡುತ್ತೇವೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎರಡನೇ ಪ್ರಶ್ನೆ, ಸೌದಿ ಅರೇಬಿಯಾದಲ್ಲಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನಡೆಸಿದ ಪ್ರಮುಖ ಜಂಟಿ ಮಿಲಿಟರಿ ಅಭ್ಯಾಸದ ಹೆಸರೇನು? ಡೆಸರ್ಟ್ ಫಾಲ್ಕೋನ್, ಪೆನಿನ್ಸುಲಾ ಸ್ಟಾರ್ಮ್, ಗಲ್ಫ್ ಶೀಲ್ಡ್ 2026, ಹಾಗೆ ಅರೇಬಿಯನ್ ಗಾರ್ಡಿಯನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗಲ್ಫ್ ಶೀಲ್ಡ್ 2026. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಲ್ಫ್ ಶೀಲ್ಡ್ 2026. ಮುಂದಿನ ಪ್ರಶ್ನೆ, ಮಧ್ಯಪ್ರದೇಶದ ರತಾಫಾನಿ ಟೈಗರ್ ರಿಸರ್ವ್ ಯಾವ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞರ ಹೆಸರಿನಲ್ಲಿ ನಾಮಕರಣವನ್ನು ಮಾಡಲಾಗಿದೆ? ನೆನಪಿಟ್ಟುಕೊಳ್ಳಿ, ಎಲ್ಲದ ಅಂದರೆ ಮಧ್ಯಪ್ರದೇಶ್, ಯಾವುದು? ರತಾಫಾನಿ ಟೈಗರ್ ರಿಸರ್ವ್. ಬಟ್ ಇಲ್ಲಿ ಕೇಳ್ತಾ ಇರೋದು ಯಾವ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞರ ಹೆಸರಿನಲ್ಲಿ ನಾಮಕರಣ. ಆಪ್ಷನ್ಸ್ ಬಂದುಬಿಟ್ಟು ಡಾಕ್ಟರ್ ಎಸ್ ಡಿ ಸಂಕಲೈ, ಡಾಕ್ಟರ್ ಬಿ ವಿ ಲಾಲ್, ಡಾಕ್ಟರ್ ವಿಷ್ಣು ಶ್ರೀಧರ್ ವಕನ್ಕರ್, ಡಾಕ್ಟರ್ ಆರ್ ಎಸ್ ಶರ್ಮಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ವಿಷ್ಣು ಶ್ರೀಧರ್. ಸರಿಯಾದ ಉತ್ತರ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕನ್ಕರ್. ಸಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಯಾವ ನಗರದಲ್ಲಿ ಇವಿ ತಯಾರಿಕಾ ಕಾರ್ಖಾನೆಯನ್ನು ಉದ್ಘಾಟಿಸಿದರು? ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಇನಾಗ್ರೇಟೆಡ್ ಅನ್ ಇವಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇನ್ ವಿಚ್ ಸಿಟಿ? ಆಪ್ಷನ್ಸ್ ಆರ್ ಕಾನ್ಪುರ್, ವಾರಣಾಸಿ, ಲಕ್ನೌ ಆ್ಯಂಡ್ ಪ್ರಯಾಗ್ರಾಜ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ಲಕ್ನೌ. ಮುಂದಿನ ಪ್ರಶ್ನೆ, ದಿಘಿ ಹಿಲ್ಸ್ ರೇಂಜ್ನಲ್ಲಿ ಭಾರತೀಯ ಸೇನೆ ನಡೆಸಿದ ಜಂಟಿ ಮಿಲಿಟರಿ ನಾಗರಿಕ ಅಭ್ಯಾಸ ಯಾವುದು? ವಿಚ್ ಎಕ್ಸಸೈಸ್ ವಾಸ್ ರೀಸೆಂಟ್ಲಿ ಕಂಡಕ್ಟೆಡ್ ಬೈ ದ ಇಂಡಿಯನ್ ಆರ್ಮಿ ಆಸ್ ಅ ಜಾಯಿಂಟ್ ಮಿಲಿಟರಿ ಸಿವಿಲ್ ಫ್ಯೂಷನ್ ಎಕ್ಸಸೈಸ್ ಅಟ್ ದ ದಿಘಿ ಹಿಲ್ಸ್ ರೇಂಜ್? ಆಪ್ಷನ್ಸ್ ಆರ್ ಸಂಜಾ ಶಕ್ತಿ, ಎಕ್ಸೈಸ್ ವಜ್ರಪ್ರಹಾರ, ಯುದ್ಧಾಭ್ಯಾಸ್ ಆ್ಯಂಡ್ ಫೈನಲಿ ಗರುಡ ಶಕ್ತಿ. ಸೊ ದಿಘಿ ಹಿಲ್ಸ್ ರೇಂಜ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಮಿಲಿಟರಿಯ ನಾಗರಿಕ ಅಭ್ಯಾಸದ ಹೆಸರು ಸಂಜಾ ಶಕ್ತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲರಂ ಅನ್ನು ಕೇರಳದ ಮೊದಲ ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಯಿತು. ಅಲರಂ ಹ್ಯಾಸ್ ಬೀನ್ ರಿನೇಮ್ಡ್ ಆಸ್ ಅ ಕೇರಳಾಸ್ ಫಸ್ಟ್ ಬಟರ್ಫ್ಲೈ ಸ್ಯಾಂಚುರಿ, ಬರ್ಡ್ ಸ್ಯಾಂಚುರಿ, ಟೈಗರ್ ಸ್ಯಾಂಚುರಿ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್. ಅರಲಂ ಎನ್ನುವುದು ಒಂದು ಬಟರ್ಫ್ಲೈ ಸ್ಯಾಂಚುರಿ ಆಗಿರ್ತಕ್ಕಂಥದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಬಟರ್ಫ್ಲೈ ಸ್ಯಾಂಚುರಿ. ಭಾರತ 2026ರಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ವಿಷಯದಡಿ ಯಾವ ಅಂತಾರಾಷ್ಟ್ರೀಯ ಗುಂಪಿಗೆ ಆತಿಥ್ಯವನ್ನು ವಹಿಸಲಿದೆ? ಇನ್ ಇಂಗ್ಲಿಷ್, ಇಂಡಿಯಾ ವಿಲ್ ಹೋಸ್ಟ್ ವಿಚ್ ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಇನ್ 2026 ವಿತ್ ಅ ಥೀಮ್ ಬಿಲ್ಡಿಂಗ್ ಫಾರ್ ರೆಸಿಲೆನ್ಸ್, ಇನ್ನೋವೇಷನ್ಸ್, ಕೋಆಪರೇಷನ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ? ಆಪ್ಷನ್ಸ್ ಆರ್ G20, ಬ್ರಿಕ್ಸ್, SCO ಆ್ಯಂಡ್ ಫೈನಲಿ ಕ್ವಾಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ, ಬ್ರಿಕ್ಸ್. ಫ್ರೆಡ್ರಿಕ್ ಮರ್ಜ್ ಯಾವ ದೇಶದ ಫೆಡರಲ್ ಚಾನ್ಸಲರ್ ಆಗಿದ್ದಾರೆ? ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ ಆ್ಯಂಡ್ ನೆದರ್ಲ್ಯಾಂಡ್. ಫ್ರೆಡ್ರಿಕ್ ಮರ್ಜ್ ಇಸ್ ದ ಫೆಡರಲ್ ಚಾನ್ಸಲರ್ ಆಫ್ ವಿಚ್ ಕಂಟ್ರಿ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜರ್ಮನಿ. ನೆಕ್ಸ್ಟ್ ಕ್ವೆಶನ್, ಸುದ್ದಿಯಲ್ಲಿ ಪ್ರಸ್ತಾಪಿತ ಫ್ಲಾಮಿಂಗೋ ಉತ್ಸವ ಯಾವ ಪಕ್ಷಿಧಾಮದಲ್ಲಿ ನಡೆಯಿತು? ಸುದ್ದಿಯಲ್ಲಿರ್ತಕ್ಕಂಥ ಪ್ರಸ್ತಾಪಿತ ಫ್ಲಾಮಿಂಗೋ ಉತ್ಸವ. ಆಪ್ಷನ್ಸ್ ಆರ್ ಪುಲಿಕಾಟ್ ಲೇಕ್, ವೇದಾಂತಗಲ್ ಬರ್ಡ್ ಸ್ಯಾಂಚುರಿ, ನೆಲಪಟ್ಟು ಬರ್ಡ್ ಸ್ಯಾಂಚುರಿ, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನೆಲಪಟ್ಟು ಬರ್ಡ್ ಸ್ಯಾಂಚುರಿ. ದಟ್ ಈಸ್ ದ ಪ್ಲೇಸ್ ವೇರ್ ಫ್ಲಾಮಿಂಗೋ ಫೆಸ್ಟಿವಲ್ ಈಸ್ ಹೆಲ್ಡ್. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಇಂಡೆಕ್ಸ್? ಆಪ್ಷನ್ಸ್ 60, 70, 80 and finally 90. Right answer is
ಆಪ್ಷನ್ ಸಿ 80th. ಮುಂದಿನ ಪ್ರಶ್ನೆ, ಮೂರನೇ ಭಾರತೀಯ ದೀಪಸ್ತಂಭ ಉತ್ಸವ ಯಾವ ನಗರದಲ್ಲಿ ನಡೆಯಿತು? ದ ಥರ್ಡ್ ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಚೆನ್ನೈ, ಕೊಚ್ಚಿ, ವಿಶಾಖಪಟ್ಟಣಂ ಆ್ಯಂಡ್ ಮುಂಬೈ. Right answer for this question is option C, Visakhapatnam. Next question, India is set to join which US-led global technology alliance under the FAX Silica initiative in February? Quad, I2V2, FAX Silica initiative, Blue Dot network. Right answer is FAX Silica initiative. ಭಾರತದಲ್ಲಿ ಸೇನಾ ದಿನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜನವರಿ 10, ಜನವರಿ 12, ಜನವರಿ 15, ಜನವರಿ 26. ಜನವರಿ 12 ನ್ಯಾಷನಲ್ ಯೂತ್ಸ್ ಡೇ, ಸ್ವಾಮಿ ವಿವೇಕಾನಂದರ ನೆನಪಿಗೋಸ್ಕರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಜನವರಿ 15. ಜನವರಿ 25 ನ್ಯಾಷನಲ್ ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ. ಲೈಕ್ವೈಸ್ 24 ಗರ್ಲ್ ಚೈಲ್ಡ್ಸ್ ಡೇ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 24. ಮಧ್ಯಪ್ರದೇಶ್ ಹುಲಿ ಮತ್ತು ಮೊಸಳೆಗಳ ಬದಲಿಗೆ ಯಾವ ರಾಜ್ಯದಿಂದ ಕಾಡು ಎಮ್ಮೆ, ಗೇಂಡಾಮೃಗ ಮತ್ತು ಕೋಬ್ರಾಗಳನ್ನು ಪಡೆಯಲಿದೆ? ಒಡಿಶಾ, ಛತ್ತೀಸ್ಗಢ, ಅಸ್ಸಾಂ ಆ್ಯಂಡ್ ವೆಸ್ಟ್ ಬೆಂಗಾಲ್. ರೈಟ್ ಆನ್ಸರ್ ಈಸ್ ಅಸ್ಸಾಂ. ಇವತ್ತಿನ ಕೊನೆಯ ಪ್ರಶ್ನೆ, ಟಾಪ್ 15 ಅಂತ ನೋಡ್ತಾ ಹೋದಾಗ ಭಾರತದ ಮೊದಲ ಹಸಿರು ಅಮೋನಿಯಾ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ? ಇಂಡಿಯಾಸ್ ಫಸ್ಟ್ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ಹ್ಯಾಸ್ ಬಿಗನ್ ಇನ್ ವಿಚ್ ಸ್ಟೇಟ್? ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು ಆ್ಯಂಡ್ ಫೈನಲಿ ಒಡಿಶಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಂಧ್ರ ಪ್ರದೇಶ್, ಭಾರತದ ಮೊದಲ ಹಸಿರು ಅಮೋನಿಯಾ ಯೋಜನೆ. ಸೊ ಸ್ನೇಹಿತರೆ, ಇದಾಗಿತ್ತು ಟಾಪ್ 15 ಕರೆಂಟ್ ಅಫೇರ್ಸ್ ಫಾರ್ ದ PC ಆ್ಯಂಡ್ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್. ಇವತ್ತಿನ ಪ್ರಶ್ನೆಗಳು ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನೌ.